ಒಂದು ಊರು. ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಅದು ರಾಗಿಯನ್ನು ಬಿತ್ತಲು ಕೋಳಿ ಬೇಸರದಿಂದ ಮರಳಿ ಹೋಯಿತು. ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ಆ ಪೈರಿನಲ್ಲಿ ತೆನೆಗಳು ಬಿಟ್ಟಿವೆ. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ಕೋಳಿ ತೆನೆಗಳನ್ನು ಕೊಯ್ಯಲು ಮತ್ತೆ ಕೋಳಿ ಬೇಸರದಿಂದ ಮರಳಿ ಹೋಯಿತು. ತನ್ನ ಮರಿಗಳನ್ನು ಕೂಡಿಕೊಂಡು ಮತ್ತೆ ಕೋಳಿ ರಾಗಿಗಳನ್ನು ಕೊಯ್ದಿತು. ನಂತರ ರಾಗಿಯನ್ನು ಸಂಗ್ರಹಿಸಿ ಇಟ್ಟಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಗಿತ್ತು. ಅವು ಕೋಳಿಯ ಬಳಿ ಬಂದು, ಅಕ್ಕ ಅಕ್ಕ, ತಿನ್ನಲು ರಾಗಿ ಕೊಡು, ತುಂಬಾ ಹಸಿವಾಗಿದೆ. ಅಕ್ಕ ಅಕ್ಕ, ತಿನ್ನಲು ರಾಗಿ ಕೊಡು, ತುಂಬಾ ಹಸಿವಾಗಿದೆ. ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೇಕೆ ರಾಗಿ ಕೊಡಲಿ? ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಂತಸದಿಂದ ರಾಗಿಯನ್ನು ತಿಂದವು. ಈ ರೀತಿಯಾಗಿ ಸಮುದಾಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಬದುಕುವುದೇ ಸಹಕಾರ.